ವೀಕ್ಷಕರೇ, ನಮ್ಮ ಜೊತೆ ಚಿತ್ರಾ ಪುರುಷೋತ್ತಮ ಅವರಿದ್ದಾರೆ. ಮೇಡಮ್ ರವರು ಗೋಲ್ಡ್ ಮೆಡಲಿಸ್ಟ್ ಆಗಿದ್ದಾರೆ, ಮಿಸ್ ಇಂಡಿಯಾ ಕೂಡ ಆಗಿದ್ದಾರೆ, ಮತ್ತು ಅಥ್ಲೆಟ್ ಕೂಡ. ಅವ್ರದ್ದೇ ಆದಂತಹ ಬಾಡಿ ಬಿಲ್ಡಿಂಗ್ನಲ್ಲೂ ಕೂಡ ಅವರೊಂದು ದಾಖಲೆಯನ್ನು ಮಾಡಿದ್ದಾರೆ ಅಂತಂದರೆ ವುಮೆನ್ ಬಾಡಿ ಬಿಲ್ಡಿಂಗ್. ಯಾಕಂತಂದರೆ ಮಹಿಳೆಯರು ಬಾಡಿ ಬಿಲ್ಡಿಂಗ್ ಅನ್ನುವಂತಹ ಒಂದು ಸ್ಪೋರ್ಟಲ್ಲಿ ನಾವು ನೋಡೋದು ಬಹಳ ಕಡಿಮೆ. ಬೇರೆ ಸ್ಪೋರ್ಟಲ್ಲಿ ಅಥ್ಲೆಟ್ ಆಗಿರ್ತಾರೆ, ಬಟ್ ಬಾಡಿ ಬಿಲ್ಡಿಂಗಲ್ಲಿ ಮಹಿಳೆಯರು ಬಹಳ ಕಡಿಮೆ. ಸೊ ನೀವು ನಮಗೆ ಗೊತ್ತಿರೋ ಹಾಗೆ ಬೆಳಕಿಗೆ ಬಂದಂತಹ ಒಂದು ಮಹಿಳಾ ಬಾಡಿ ಬಿಲ್ಡಿಂಗ್ ಚಾಂಪಿಯನ್ ಅಂತಂದರೆ ನಾವು ಹೇಳೋದಕ್ಕೆ ತಪ್ಪೇ ಇಲ್ಲ. ಯಾಕಂತಂದರೆ ನಾವು ಸೋಷಿಯಲ್ ಮೀಡಿಯಾನಲ್ಲಿ ಬಹಳ ನೋಡಿದ್ದೀವಿ. ನಿಮ್ಮದು ಹೆಸರಾಂತವಾಗಿ ಬಾಡಿ ಬಿಲ್ಡರ್ ಆಗಿ ನೀವೊಂದು ನಿಮ್ಮ ಹೆಸರನ್ನು ಮಾಡಿದ್ದೀರಾ ಸೋಷಿಯಲ್ ಮೀಡಿಯಾನಲ್ಲೇ ಆಗಲಿ. ಮ್ಯಾಮ್, ಹೇಗೆ ಅನ್ನಿಸ್ತಾ ಇದೆ? ಸೊ ನನಗೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ನಾನು ಶುರು ಮಾಡಿದಾಗ ಎಲ್ಲರೂ ಕೇಳ್ತಿದ್ರು, ಒಂದು ಗರ್ಲ್ ಬಾಡಿ ಬಿಲ್ಡಿಂಗ್ ಮಾಡಬಾರ್ದು, ವುಮೆನ್ಲಿ ಲುಕ್ ಎಲ್ಲ ಹೋಗುತ್ತೆ, ಬಾಯ್ಸ್ ಸ್ಟ್ರಕ್ಚರ್ ಥರ ಇರುತ್ತೆ ಅಂತ ಹೇಳಿ. ಸೊ ಮುಂಚೆ ನಾನು ಅಥ್ಲೆಟ್ ಆಗಿದ್ದೆ, ಸೊ ನಾನು ನ್ಯಾಷನಲ್ ಪ್ಲೇಯರ್. ಸೊ ಅದರಿಂದ ನಾನು ಬಾಡಿ ಬಿಲ್ಡಿಂಗ್ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಸೊ ಅದರಿಂದ ಆಫ್ಟರ್ 8 years ಸ್ಟ್ರಗಲ್ ನಾನು ಇವತ್ತು ಇಲ್ಲಿದ್ದೀನಿ. ಸೊ ಅದರಿಂದ ನನಗೆ ಖುಷಿ ಆಗುತ್ತೆ ಬಾಡಿ ಬಿಲ್ಡಿಂಗ್. ಮತ್ತೆ ಸಂಸ್ಕೃತಿ ಅನ್ನೋಂಥ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ? ಇಲ್ಲಿ ಇದು ನಾನು ಫಸ್ಟ್ ಟೈಮ್ ಬಂದಿರೋದು, ಬಟ್ ಮುಂಚೆ ನಾನು ನೋಡಿದ್ದೀನಿ. ಸೊ ನಾನಿಲ್ಲಿ ಆ್ಯಸ್ ಅ ಜಡ್ಜ್ ಆಗಿ ಆ್ಯಸ್ ಅ ಗೆಸ್ಟ್ ಆಗಿ ಬಂದಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ಸೊ ನಿನ್ನ ಬಾಡಿ ಬಿಲ್ಡಿಂಗ್ ಮಾಡೋರು ತುಂಬ ಜನ ಆಗಬೇಕು, ವುಮೆನ್ ಬಾಡಿ ಬಿಲ್ಡಿಂಗು ಬರಬೇಕು ಅಂತ ಒಂದು ಆಸೆ. ಅಟ್ಲೀಸ್ಟ್ ಈ ಕಾಲೇಜಿಂದ ನಾನು ತುಂಬ ಜನ ಅಥ್ಲೆಟ್ಸ್ನ ನೋಡ್ತಾ ಇದ್ದೀನಿ, ಈ ಬಾಡಿ ಬಿಲ್ಡಿಂಗ್ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಅಥ್ಲೆಟ್ಸ್ನ. ತುಂಬ ಖುಷಿ ಆಗ್ತಿದೆ. ಇದಕ್ಕೆ ಮೇಲೆ ನೋಡಬೇಕು ಹೆಂಗಿರುತ್ತೆ ಅಂತ ಎಕ್ಸೈಟ್ ಆಗಿದೆ. ಓಕೆ, ಸೊ ನಿಮ್ಮ ಜರ್ನಿ ನಿಮಗೆ ಯಾವ ರೀತಿ ಸ್ಟಾರ್ಟ್ ಮಾಡಿದ್ರಿ ಮ್ಯಾಮ್? ಅಂತಂದರೆ ನಿಮ್ಗೆ ಏನಾನ ಒಂದು ಇನ್ಸ್ಪಿರೇಷನ್ ಇತ್ತಾ? ಇಲ್ಲ, ನೀವು ಫಸ್ಟಿಂದ ಹೇಳ್ತಾ ಇದ್ರಿ ನಾನು ಫಸ್ಟೇ ಅಥ್ಲೆಟ್ ಆಗಿದ್ದೆ ಅಂತ. ಸೊ ಸಡನ್ಲಿ ಹೌ ಡಿಡ್ ಯು ಜಂಪ್ ಇನ್ ಟು ಬಾಡಿ ಬಿಲ್ಡಿಂಗ್? ಏನು ಫ್ಲ್ಯಾಶ್ ಆಯಿತು? ಸೊ ನಾನು ಪ್ರೊಫೆಷ್ನಲ್ ಕರಾಟೆ ಪ್ಲೇಯರ್. ಓಕೆನಾ, ನಾನು ಡ್ಯಾನ್ ಟು ಬ್ಲ್ಯಾಕ್ ಬೆಲ್ಟ್ ನಾನು. ಸೊ ನಾನು ಚೈಲ್ಡ್ಹುಡ್ಡಿಂದ ನಾನು ಕರಾಟೆ ಇದ್ದೆ, ಮತ್ತು ಸ್ಕೂಲ್ ಡೇಸಿಂದ ನಾನು ಅಥ್ಲೆಟ್ ಆಗಿದ್ದೆ. ಸೊ ಸ್ಕೂಲ್ ಟೈಮಲ್ಲೇ ನಾನು ನ್ಯಾಷನಲ್ಸ್ ಮಾಡಿದ್ದೀನಿ ಕರಾಟೆದಲ್ಲಿ, ಮತ್ತು ಥ್ರೋಬಾಲ್, ವಾಲಿಬಾಲ್ ಆಗಿದ್ದೀನಿ. ಮಾತಾಡ್ತಾ ಇನ್ನೂ ಬಹಳಷ್ಟು ಸಂಗತಿಗಳು ಬರ್ತಾ ಇದೆ. ನೀವು ಕರಾಟೆ ಪ್ಲೇಯರ್ ಕೂಡ ಹೌದು, ಬಟ್ ನಮಗೆ ಬರೀ ನೀವು ಅಥ್ಲೆಟು ಮತ್ತು ಮಿಸ್ ಇಂಡಿಯಾ ಅಂತ ಹೇಳಿದ್ದೆ ಅಷ್ಟೇ. ಓಕೆ, ಸೊ ಮ್ಯಾಮ್, ಈಗ ಮಹಿಳೆಯರಿಗೆ ಏನು ಹೇಳೋದಕ್ಕೆ ಹೇಗೆ ನೀವು ಪ್ರೋತ್ಸಾಹಿಸ್ತೀರಾ? ಮಹಿಳೆಯರು ಈ ಕ್ಷೇತ್ರದಲ್ಲಿ ಬಹಳ ಸ್ವಲ್ಪ ಅಂತಂದರೆ ಕಡಿಮೆ ಅಂತಂದರೆ ಮ್ಯಾಮ್ ಏನಾದರೂ ಮನೆ ಸಪೋರ್ಟ್ ಬೇಕಾಗುತ್ತೆ. ಸೊ ನಿಮ್ಮ ಪೇರೆಂಟ್ಸ್ ಹೇಗೆ ನಿಮ್ಮನ್ನು ಸಪೋರ್ಟ್? ಸೊ ನಾನು ಅದೇ ಈಗ ಹೇಳಿದ್ನಲ್ಲ, ನಾನು ಬೇಸಿಕಲಿ ನಾನು ಪ್ರೊಫೆಷ್ನಲ್ ಅಥ್ಲೆಟ್ ಆಗಿರೋದ್ರಿಂದ ಸೊ ನಾನು ರಗ್ಬಿ ಆಡ್ತಿದ್ದೆ. ಸೊ ನಾನು ರಗ್ಬಿ ನ್ಯಾಷನಲ್ ಪ್ಲೇಯರ್. 5 yearsಯಿಂದ ಇಂಡಿಯಾ ಸೆಲೆಕ್ಷನ್ಸ್ ಕೊಡ್ತಿದ್ದೆ. ಲಾಸ್ಟ್ ಸೀನಿಯರ್ ನ್ಯಾಷನಲ್ ಸೆಲೆಕ್ಷನ್ಸ್ ಕೊಟ್ಟಾಗ ನನಗೆ ಮೇಜರ್ ಲಿಗಮೆಂಟ್ ಏರಾಯಿತು. ಸೊ ಅದರಿಂದ ನಾನು ಬಾಡಿ ಬಿಲ್ಡಿಂಗ್ಗೆ ಹಂಗಂದರೆ ಡೈರೆಕ್ಟ್ ಬಾಡಿ ಬಿಲ್ಡಿಂಗ್ ಮಾಡಿಲ್ಲ. ಸ್ಟಾರ್ಟಿಂಗ್ ಫಿಟ್ನೆಸ್ಸಿಂದ ವೆಲ್ನೆಸ್, ಫಿಗರ್ ಆ ಥರ ಮಾಡಿ ಈಗ ಬಾಡಿ ಬಿಲ್ಡಿಂಗ್ ಸ್ಟೇಜು ನಾನು ಸ್ಟಾರ್ಟ್ ಮಾಡಿಲ್ಲ. ನಾನು ಮಾಡ್ತಿರೋದು ವೆಲ್ನೆಸ್ ನಿಯರ್ ಟು ಬಾಡಿ ಬಿಲ್ಡಿಂಗ್ ಅಂತ ಹೇಳ್ಬೋದು. ಸೊ ನನ್ನ ಇನ್ಸ್ಪಿರೇಷನ್ ಬಂದು ನಮ್ಮ ತಂದೆ. ಸೊ ನಾನು ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ನಾನು ಅಷ್ಟು ಏನು ನೋಡಿದ್ದಿಲ್ಲ ಬಾಡಿ ಬಿಲ್ಡಿಂಗ್, ವುಮೆನ್ ಬಾಡಿ ಬಿಲ್ಡಿಂಗ್ ಜರ್ನಿನ ಯಾರು ವುಮೆನ್ಸ್ದು ನೋಡಿದ್ದಿಲ್ಲ. ಸೊ ನಮ್ಮ ತಂದೆಗೆ ಆಸೆ ಇತ್ತು, ಸೊ ಅದರಿಂದ ಅವರು ಮಾಡಿಸಿದ್ರು. ಓಕೆ ಮ್ಯಾಮ್. ಸೊ ಕೆಲವೊಂದಷ್ಟು ಜನ ಹೇಳ್ತಾರೆ ಲೈಕ್ ಬಾಡಿ ಬಿಲ್ಡಿಂಗ್ ಮಾಡಿದ್ರೆ ಸಮ್ ಮಿತ್ ವಿಲ್ ಬಿ ದೇರ್, ಇಫ್ ಯು ಲೀವ್ ದಟ್ ಸಡನ್ಲಿ ಯು ವಿಲ್ ಗೇನ್ ವೆಯ್ಟ್ ಅಂತೆಲ್ಲ. ಅದೆಲ್ಲ ಏನೂ ಇಲ್ಲ ಸರ್, ಯಾಕಂದರೆ ಇನ್ ದಿಸ್ ಜರ್ನಿ ನಾನು 8 years ಆಯಿತು ಬಾಡಿ ಬಿಲ್ಡಿಂಗ್ ಜರ್ನಿಯಲ್ಲೇ. ಸೊ ಆ ಥರ ಎಲ್ಲ ಏನೂ ಇಲ್ಲ. ನಾವು ನಾರ್ಮಲಾಗಿ ಬಾಡಿ ಮೇಂಟೈನ್ ಮಾಡಿಕೊಂಡು ಸ್ನ್ಯಾಕ್ಸ್ ಐಟಮ್, ಅನ್ವಾಂಟೆಡ್ ಫ್ಯಾಟ್ ಐಟಮ್ಸ್ ಎಲ್ಲ ಕಂಟ್ರೋಲಲ್ಲಿ ಇಟ್ಕೊಂಡ್ರೇ ಸಾಕು. ನಾರ್ಮಲ್ ಫಿಟ್ಟಾಗಿ ಇರ್ತೀವಿ. ಆ ಥರ ಎಲ್ಲ ಬಿಟ್ಟ ತಕ್ಷಣ ಎಲ್ಲ ಯಾರು ಇದಾಗಲ್ಲ. ಸೊ ನೀವು ಬಾಡಿ ಬಿಲ್ಡಿಂಗ್ಗೆ ಅಂತ ಎಷ್ಟು ಇಯರ್ಸ್? ಲೈಕ್ 8 years ಅಂತ ಹೇಳಿದ್ರಿ. ಲೈಕ್ ಐ ಥಿಂಕ್ ಯು ಕಂಬೈನ್ಡ್ ಇವನ್ ಅಥ್ಲೆಟ್ ವಿತ್ ದಟ್. ಇಲ್ಲ, ಬಾಡಿ ಬಿಲ್ಡಿಂಗ್ 8 years ಇಂದ ಬಾಡಿ ಬಿಲ್ಡಿಂಗ್ ಮಾತ್ರ 8 years ಇಂದ. ಸೊ ಕರಾಟೆ ಅಂಡ್ ಆಲ್ ಇಟ್ ವಾಸ್ ಇನ್ ಮೈ ಕಾಲೇಜ್ ಡೇಸ್. ಓಕೆ ಮ್ಯಾಮ್. ಸೊ ಇವಾಗ ಬರ್ತಾರ ಜನ್ರೇಷನ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಆ್ಯಂಡ್ ಮೋರ್ ದೆನ್ ಈಗ ವುಮೆನ್ ಸೇಫ್ಟಿ ಬಗ್ಗೆನೂ ಏನನ್ನ ಹೇಳೋದಾದರೆ, ಟಿಪ್ಸ್ ಕೊಡೋದಾದರೆ? ಸೊ ಏನಂದರೆ ಈ ಫಸ್ಟ್ ಇರೋ ಜನ್ರೇಷನ್ ಥರ ಇವಾಗಿಲ್ಲ, 100% ಈಗ ಇಲ್ಲ. ಸೊ ಇವಾಗ ನಾವು ಹೇಳೋಕ್ಕೂ ಆಗಲ್ಲ, ವುಮೆನ್ಸ್ ಬಂದು ಮನೇಲೇ ಇರ್ತಾರೆ, ಮನೆ ಕೆಲಸ ಮಾಡಿಕೊಂಡೇ ಇರ್ತಾರೆ ಅಂತೆಲ್ಲ ಏನೂ ಇಲ್ಲ. ತುಂಬ ಬೋಲ್ಡ್ ಆಗಿರೋ ವುಮೆನ್ಸು ಇದ್ದಾರೆ, ಈಚೆ ವರ್ಕ್ ಮಾಡೋರು ಇದ್ದಾರೆ, ತುಂಬ ಅವರು ಆಂಟ್ರಪ್ರೆನ್ಯೂರ್ ಆಗಿರೋರು ಇದ್ದಾರೆ.
ಸೊ ಏನಂದರೆ ನನಗೆ ಈ ಥರ ಹೆಂಗೋ ಸ್ಪೋರ್ಟ್ಸಲ್ಲಿ ತುಂಬ ಜನ ಇದ್ದಾರೆ. 90% ಕಾಲೇಜಿಂದ ಸ್ಪೋರ್ಟ್ಸ್ ಫೀಲ್ಡ್ ಶುರು ಆಗುತ್ತೆ. ಬಾಡಿ ಬಿಲ್ಡಿಂಗೇ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ, ಅಟ್ಲೀಸ್ಟ್ ಫಿಟ್ನೆಸ್ ಆಗಿ ಇರ್ಬೋದು ಅಂತ ನಾನು ಹೇಳ್ತೀನಿ.